ಈ ದೇಶದಲ್ಲಿ ಮೊದಲನೇ ಅತ್ಯಂತ ವಿದ್ಯಾವಂತ ಒಬ್ಬ ನಾಯಕರು ಯಾರಪ್ಪ ಅಂದ್ರೆ ಅದು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವ್ರು ಬಹಳ ವಿಚಾರಗಳನ್ನು ಹೇಳಿದ್ದಾರೆ. ಬಹಳ ವಿಚಾರಗಳನ್ನು ಇವತ್ತು ಆರ್ಥಿಕ ವಿಚಾರದಲ್ಲಿಯೂ ಅನೇಕ ತಮ್ಮ ಚಿಂತನೆಯನ್ನು ಮಾಡ್ಯಾರೆ. ಭಾರತದ ಭವಿಷ್ಯದ ಬಗ್ಗೆ ಚಿಂತನೆ ಮಾಡಿದ್ದಾರೆ. ಈ ಸಮುದಾಯಕ್ಕೆ ಏನು ಇವತ್ತೇನಾದರೂ ಹೆಣ್ಮಕ್ಕಳಿಗೆ ಇವತ್ತು ಸಮಾನತೆಯನ್ನು ಕೊಟ್ಟಂತವ್ರು ಈ ದೇಶದಲ್ಲಿ ಯಾರಪ್ಪ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ನೋಡ್ರ ಹೆಣ್ಮಕ್ಳು MLA MP ಆಗೋ ಕಾಲ ಬಂದಿತ್ತು. ದುರ್ದೈವ ನಿನ್ನೆ ಲೋಕಸಭೆಯಲ್ಲಿ ಸೋಲಾಯಿತು. ಇಲ್ಲಕಂದ್ರೆ ನಮ್ಮ ಕರ್ನಾಟಕದಲ್ಲಿ 42 ಸೀಟು ಇವತ್ತು MP ಆಗ್ತಿದ್ದು. ಅದರಲ್ಲಿ 33%. 42 ಅಂದ್ರೆ ಏಟಾಗ್ತಾರೆ 12 ಸೀಟಲ್ಲ, 12 ಸೀಟು ಹೆಣ್ಮಕ್ಳು ಆಗ್ತಿದ್ರು. ಅದು SC ಹೆಣ್ಮಕ್ಳು ಆಗ್ತಿದ್ರು, ST ಹೆಣ್ಮಕ್ಳು ಆಗ್ತಿದ್ರು, ಜನರಲ್ ಹೆಣ್ಮಕ್ಳು ಆಗ್ತಿದ್ರು. 850 ಸೀಟು ಲೋಕಸಭೆಯಲ್ಲಿ, ಅದ್ರಾಗ 33% ಅಂದ್ರೆ ಈಗ 543 ಲೋಕಸಭಾ ಅದಾವ ನಮ್ಮ ದೇಶದಲ್ಲಿ. ಮ್ಯಾಗಿನ ಎಲ್ಲ ಮಹಿಳೆಯರಾಗ್ತಿದ್ರು. ಅಂದ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ. ಯಾಕಂದ್ರೆ ಹೊಸ ಪಾರ್ಲಿಮೆಂಟ್ ಕಟ್ಟಿದ್ದೆ 850 ಕೆಪಾಸಿಟಿ. ಯಾಕೆ ಕಟ್ಟಿದ್ರು ಅಂದ್ರೆ ಮುಂದೆ ಫ್ಯೂಚರ್ ಇಟ್ಕೊಂಡೇ ನರೇಂದ್ರ ಮೋದಿಯವರು ಇಷ್ಟು ದೊಡ್ಡ ಒಂದು ಪಾರ್ಲಿಮೆಂಟ್ ಕಟ್ಟಿದ್ರು. ಆ ದುರ್ದೈವ ಮಹಿಳೆಯರಿಗೆ ಸಿಗಬೇಕಾದಂಥ ನ್ಯಾಯ ಸಿಗಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಅನೇಕ ಸುಧಾರಣೆಗಳನ್ನು ತಗೊಂಡಂತ ಸಂವಿಧಾನದಲ್ಲಿ ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಅದನ್ನ ಪೂರ್ತಿ ನಾವು ಅವ್ರ ಜೀವನ ಚರಿತ್ರೆಯನ್ನು ಓದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ನೇರವಾದಿ ಇದ್ರು. ಅವ್ರು ಯಾರು ಗಾಂಧಿಗೆ ನೆಹರುಗೆ ಎಂದೂ ಗೌರವ ಕೊಡಲಿಲ್ಲ. ಅವ್ರು ಹೇಳ್ತಿದ್ರು, ಅವರು ಇವರಿಬ್ಬರು ಏನೋ ನಮಗೆ ನನ್ನ ಆತ್ಮಕ್ಕೆ ಒಪ್ಪುದಿಲ್ಲರು ಅನ್ನೋಂಥ ಮಾತು. ಯಾಕಂದ್ರೆ ಇಷ್ಟು ಧೈರ್ಯವಾಗಿ ಅವತ್ತು ಗಾಂಧಿ ಅಂದ್ರೆ ಭಯಂಕರ ಪವರ್ಫುಲ್ ಒಬ್ಬ ಮೇನ್ ಇಂಟರ್ನ್ಯಾಷನಲ್ ಲೀಡರು. ಆದ್ರೆ ಅಂಬೇಡ್ಕರ್ ಹೇಳ್ತಾರೆ, ಅವರು ಇಲ್ಲ ನನ್ನ ಆತ್ಮ ಒಪ್ಪುದಿಲ್ಲ ಅವ್ರಿಗೆ ಮಹಾತ್ಮ ಅಲ್ಲಕತ್ತೆ. ಇದನ್ನ ಯಾವ ಲೀಡರ್ನು ಅನ್ನೋ ಕಾಲ ಇದ್ದಿದ್ದಿಲ್ಲ ಅವಾಗ. ಅಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಅನೇಕ ಪುಸ್ತಕಗಳನ್ನು ಬರೆದಾರೆ. ಸ್ವಂತ ಚಿಂತನೆ ಮಾಡಿ ಆರ್ಥಿಕ ನೀತಿ ಹೆಂಗಿರ್ಬೇಕು. ಅವರು ಎಕನಾಮಿಕ್ಸ್ನಾಗೂ ಡಾಕ್ಟರೇಟ್ ಪಡೆದವರು. ಅಂತ ಒಬ್ಬ ಮಹಾನ್ ವ್ಯಕ್ತಿನ ಇಷ್ಟು ದಿವಸ ನಮಗೂ ಗುರ್ತಿರ್ಲಿಲ್ಲ ಇತಿಹಾಸ. ನಾನು ವಿಧಾನಸಭೆಯಲ್ಲಿ ನಮ್ಮ ವಿಶ್ವೇಶ್ವರ ಹೆಗಡೆ ಅವರು ಸ್ಪೀಕರ್ ಇದ್ದಾಗ ಸಂವಿಧಾನದ ಬಗ್ಗೆ ಒಂದು ವಾರ ವಿಧಾನಸಭೆಯಲ್ಲಿ ಚರ್ಚೆ ಆಯಿತು. ಅವಾಗ ನಾನು ಅಂಬೇಡ್ಕರ್ ಅವ್ರದ ಪೂರ್ತಿ ಇತಿಹಾಸವನ್ನು ಓದಿ, ಅವ್ರ ಜೀವನ ಹೆಂಗೆ ನಡೆದ್ರು, ಅವ್ರು ಎಷ್ಟು ಕಷ್ಟಪಟ್ಟರು, ಅಸ್ಪೃಶ್ಯತೆ ಎಷ್ಟು ಕೆಟ್ಟ ಪರಿಸ್ಥಿತಿ ಇತ್ತು, ಅವ್ರು ಯಾವ ರೀತಿ ವಿದೇಶಕ್ಕೆ ಕಲೀಲಿಕ್ಕೆ ಹೋದ್ರೆ ಅದಕ್ಕೆ ಸಹಾಯ ಮಾಡಿದವರು ಯಾರಪ್ಪ ಅಂದ್ರೆ ಬಡೋದಾದ ಗಾಯಕ್ವಾಡ್ ಅನ್ನೋಂಥ ರಾಜಮಂತನ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರ ವಂಶನಿದೆ ಅದು ಕೊಲ್ಲಾಪುರದಲ್ಲಿ. ಶಾಹು ಮಹಾರಾಜರು ಇಷ್ಟು ಅಂಬೇಡ್ಕರ್ ಅವರಿಗೆ ಅವ್ರನ್ನ ಪ್ರೀತಿ ಇತ್ತಂದ್ರೆ ಒಂದು ದಿವಸ ಅವ್ರು ಒಂದು ಪುಣೆದಲ್ಲಿ ಒಂದು ಮನೆಯೊಳಗೆ ಇರ್ತಾರ. ಅವ್ರು ಶಾಹು ಮಹಾರಾಜರೇ ಅವ್ರ ಮನೆಗೆ ಹೋಗ್ತಾರೆ, ಅಂಬೇಡ್ಕರ್ ಅವ್ರ ಮನೆಗೆ. ಆ ಮ್ಯಾಳ್ಗಿ ಮ್ಯಾಗಿಂದ ಅವ್ರ ಮನೆಯವ್ರು ನೋಡ್ತಾರ, ಮಹಾರಾಜರು ಇಲ್ಲಿ ಹೆಂಗೆ ಬರ್ತಾರೆ ಈ ನಮ್ಮ ಓಣ್ಯಾಗ ಅನ್ನೋಂಥದ್ದು. ಹೋಗಿ ಖುಷಿಯಿಂದ ಅಂಬೇಡ್ಕರ್ ಅವ್ರನ್ನ ಕರ್ಕೊಂಡು ಅವ್ರು ಹೇಳ್ತಾರೆ, ಬಹುಶಃ ಈ ದೇಶದಲ್ಲಿ 2 ಮಹಾರಾಜರು ಸ್ವಾತಂತ್ರ್ಯ ಪೂರ್ವದಲ್ಲಿ ರಿಸರ್ವೇಶನ್ ಕೊಟ್ಟರು. 2 ಮಹಾರಾಜರು, ಒಂದು ಮೈಸೂರು ಮಹಾರಾಜರು, ಒಂದು ಕೋಲ್ಹಾಪುರದ ಶಾಹು ಮಹಾರಾಜರು. ಅವಾಗ ಹೆಣ್ಮಕ್ಳು ಹಾಸ್ಟೆಲ್ ಇರ್ತಿದ್ದಿಲ್ಲ. ಆದ್ರೆ ಅದನ್ನ ಪ್ರಾರಂಭ ಮಾಡಿದವರು ಕೋಲ್ಹಾಪುರದ ಶಾಹು ಮಹಾರಾಜರು. ಯಾಕಂದ್ರೆ ಶಿವಾಜಿ ಮಹಾರಾಜರ ಸಂತತಿನೇ ಅವರು. ಅಂತ ಒಂದು ಶ್ರೇಷ್ಠವಾದಂಥ ಜನ ಅವ್ರಿಗೆ ವಿದ್ಯಾಭ್ಯಾಸ ಕೊಟ್ಟವ್ರು ಅವರೇ. ಎಲ್ಲ ಸ್ಕಾಲರ್ಶಿಪ್ ಕೊಟ್ಟು ಅವನ್ನೆಲ್ಲ ಕಲಿಸಿ ಆದ್ರೆ ಬಡೋದಾದ ಒಂದು ದೊಡ್ಡ ಅವ್ರನ್ನ ಇದು ಮಾಡ್ತಾರೆ ಖಜಾಂಚಿನ. ಆದ್ರೆ ಅವತ್ತಿನ ಸಮಾಜ ನಿಮ್ಗೆ ಗುರ್ತದಲ್ಲಿ ಹೆಂಗೆ ಅಂದ್ರೆ ಅವ್ರಿಗೆ ಅಲ್ಲಿ ರೂಮ್ ಕೊಡೋದಿಲ್ಲ. ಯಾವುದೋ ಒಂದು ರೂಮ್ ಕೊಟ್ಟರು ಸಹಿತ ಹೊರಗೆ ಹಾಕ್ತಾರೆ ರಾತ್ರಿ. ಹಿಂಗೆಲ್ಲ ಅಂಬೇಡ್ಕರ್ ಅವರ ಇತಿಹಾಸ ಬಹಳ ದೊಡ್ಡದಿದೆ. ಆ ದುರ್ದೈವ ಅಂದ್ರೆ ಅವ್ರ ಬಗ್ಗೆ ನಮಗೇನೂ ಗುರ್ತೇ ಇಲ್ಲ. ಅದಕ್ಕೆ ಹೇಳಿದೆ ನಾವು ವಿಧಾನಸಭೆ ಒಳಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಪ್ರಧಾನಮಂತ್ರಿ ಆಗುವಂಥ ಯೋಗ್ಯತೆ ಇರೋ ನಾಯಕ ಅವತ್ತು ಇದ್ರಂದ್ರೆ ಯಾರಾದ್ರೆ ಒಂದು ಸರ್ದಾರ್ ವಲ್ಲಭಭಾಯ್ ಪಟೇಲ್ರು, ನೇತಾಜಿ ಸುಭಾಷ್ ಚಂದ್ರ ಬೋಸರು, ಬಾಬಾ ಸಾಹೇಬ್ ಅಂಬೇಡ್ಕರ್.